ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಕುಸುಬಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೆ ನಾನು ಇವಾಗ ಫಸ್ಟು ಒಂದು ಕುಸುಬಿ ಪಲ್ಯದ ಸೂಡನ್ನು ಸ್ವಚ್ಛಂಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ಇದಕ್ಕೆ ನೋಡ್ರಿ ಮಾಡಬೇಕಾದ್ರೆ ಏನೇನೆಲ್ಲ ಬೇಕಂತಂದ್ರೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಕುಸುಬಿ ಪಲ್ಯ, ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಒಂದು 8-10 ಬೆಳ್ಳುಳ್ಳಿ ಹೆಸಳು. ಆಮೇಲೆ ಏನದ ನಾ ಇದಕ್ಕೆ ಚೆನ್ನಾಗಿ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ನೋಡಿರಿ ಯಾವ ರೀತಿಯಾಗಿ ನೆನೆದಂತ ಹೇಳಿ. ಸೊ ನಿಮಗೆ ಬೇಕಂತಂದ್ರೆ ನೀವು ತೊಗರಿ ಬೇಳೆಯನ್ನು ಕೂಡ ತೊಗೋಬೋದು. ಹಾಗಿದ್ರೆ ಇದನ್ನು ನಾವು ಯಾವ ರೀತಿಯಾಗಿ ಒಗ್ಗರಣೆಯನ್ನು ಕೊಡೋದು ಅಂತೇಳಿ ನೋಡೋಣ ಬರ್ರಿ. ನೋಡ್ರಿ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಇವಾಗ ಎಣ್ಣೆಯನ್ನು ಹಾಕೊಳ್ಳೋಣ. ಇದು ಎಣ್ಣೆಯನ್ನು ಹಾಕಿದಾದ್ಮೇಲೆ ಒಂದು 2 ನಿಮಿಷ ಇದನ್ನ ಎಣ್ಣೆ ಕಾಯಲಿಕ್ಕೆ ಬಿಡೋಣ. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ನಾನು ಇವಾಗ ಜೀರಿಗೆಯನ್ನು ಹಾಕೋತಿದ್ದೀನಿ. ಸೊ ಜೀರಿಗೆ ಹಾಕಿದ್ಮೇಲೆ ಇದೊಂದು 2 ನಿಮಿಷ ಮತ್ತು ಎಣ್ಣೆ ಒಳಗೆ ಹುರಿಬೇಕು. ಇವಾಗ ನೋಡ್ರಿ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಸಣ್ಣಂಗೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿಟ್ಕೊಂಡು ಇದಕ್ಕೆ ಹಾಕ್ಲಕತ್ತೀನಿ. ಸೊ ಬೆಳ್ಳುಳ್ಳಿ ಸಹಿತ ಸ್ವಲ್ಪ ರೋಸ್ಟ್ ಆಗಬೇಕು ಎಣ್ಣೆ ಒಳಗೆ. ಇವಾಗ ಈ 3 ಥರದ ಮಿಶ್ರಣ ಸರಿಯಾಗಿ ಎಣ್ಣೆ ಒಳಗೆ ರೋಸ್ಟ್ ಆಯ್ತಂದ್ರೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಉಳ್ಳಾಗಡ್ಡಿಯನ್ನು ಹಾಕೊಳ್ಳೋಣ. ಸೊ ಉಳ್ಳಾಗಡ್ಡಿನೂ ಇದು ಫುಲ್ಲು ಫ್ರೈ ಆಗುತ್ತಾನ ಏನೈತಿ ನಾವು ಬಿಡೋಣ. ಸೊ ಇದಕ್ಕೆ ನಾವು ಬೇಕಂತಂದ್ರೆ ಖಾರ ಬೇಕಂತಂದ್ರೆ ಹಸಿ ಮೆಣಸಿಕಾಯಿನ ಸಹಿತ ಕುಟ್ಟಿ ಹಾಕೋಬೋದು. ಸೊ ನಾನು ಹಸಿ ಮೆಣಸಿಕಾಯಿನ ಏನೈತಿ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಈ ನೋಡ್ರಿ ಪೂರ್ತಿಯಾಗಿ ಫ್ರೈ ಆಗೈತಿ. ಫ್ರೈ ಆದಮೇಲೆ ಇವಾಗ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ನಾವು ಕುಸುಬಿ ಪಲ್ಯನ ಹಾಕಿ ಅಷ್ಟನ್ನು ಎಣ್ಣೆ ಒಳಗೆ ತುರ್ಲಾತೀನಿ. ನಾನು ಬರೀ ಎಣ್ಣೆ ಒಳಗೇ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ನೋಡಿರಿ ಯಾವ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಂತೇಳಿ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಏನದ ನಾವು ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಬೇಳೆಯನ್ನು ಕೂಡ ಹಾಕ್ಕೋಬೇಕು. ನೋಡಿರಿ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗಿ ಎಷ್ಟಿತ್ತು ಸ್ವಲ್ಪನೇ ಆಗಿತ್ತಲ್ಲ. ಸೊ ಇವಾಗ ಏನೈತಿ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಬೇಳೆದ ಮಿಶ್ರಣವನ್ನು ಮಾಡೋಣ. ಸೊ ನೋಡ್ರಿ ಇವಾಗ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಸಹಿತ ಪಲ್ಯ ಜೊತೆ ಫುಲ್ ಎಲ್ಲ ರೀತಿಯಾಗಿ ಮಿಕ್ಸನ್ನು ಮಾಡಿಕೊಂಡು ಒಂದು 2 ನಿಮಿಷ ನೀಟಾಗಿ ಬೇಯಬೇಕದು. ಸೊ ಬೇಯೋ ತನಕ ಬಿಡೋಣ. ನೋಡಿರಿ ಈಗ ನೀಟಾಗಿ ಬೇಯ್ದೈತಿ. ಸ್ವಲ್ಪ ಇನ್ನೊಂದು 2 ನಿಮಿಷ ಮೇಲೆ ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ಇವಾಗ ನೋಡಿರಿ ಪೂರ್ತಿಯಾಗಿ ಬೆಂದೈತಿ ಯಾವ ರೀತಿ ಆಗಿದೆ ಅಂಥೇಳಿ. ಸೊ ಇದಕ್ಕೆ ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು, ಮತ್ತು ಒಂದು ಸ್ವಲ್ಪ ಹಿಡಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ವಿ ಅಂದ್ರೆ ನಮಗೆ ಸ್ಪೆಷಲ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಕುಸುಬಿ ಪಲ್ಯ ರೆಡಿ ಆಗ್ತೈತಿ. ಇದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.